ಚುನಾಯಿತ ಪ್ರತಿನಿಧಿಗಳು ನಾವು ಎಲ್ಲಿಗೆ ಬಂದ್ಬಿಟ್ಟಿದ್ದೀರಿ? ನಾವು ಯಾವ ಸ್ಥಿತಿಗೆ? ಅಧಿಕಾರಿಗಳೇ ನಮಗೆ ಬೆಲೆ ಕೊಡಲ್ಲ ಅಂದ್ರೆ ನಾವೆಲ್ಲ ಇದೆ ಶಾಸಕಾಂಗನೇ ಸರ್ವೋಚ್ಚ ಅಂತ ಹೇಳ್ತೀರಿ ನಾವೆಲ್ಲ ಕಡೆ. ಪಾರ್ಲಿಮೆಂಟ್ ಸರ್ವೋಚ್ಚಾರ, ತಾವು ಸರ್ವೋಚ್ಚ ಅಂತ ಹೇಳ್ತೀರಿ. ನಾವು ಏನೇ ಇರ್ಬೋದು, ನಮಗೂ ನಿಮ್ಗೂ ಡಿಫರೆನ್ಸಸ್ ಏನೇ ಇರ್ಬೋದು, ಐಡಿಯಾಲಜಿ ಡಿಫರೆನ್ಸ್ ಇರ್ಬೋದು, ಆದ್ರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಾವು ಗೌರವ ಕೊಡಬೇಕು. ನಾಳೆ ನಮಗ್ ಗೌರವ ಕೊಟ್ಟಿಲ್ಲ ಅಂದ್ರೆ ನಾಳೆ ನಿಮಗೂ ಗೌರವ ಕೊಡಲ್ಲ ಇವರೆಲ್ಲ. ಇವ್ರು ಯಥೇಚ್ಛ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ. PSC ಅಂದ್ರೆ ಅಥಾರಿಟಿ, ಅದು ಇಡೀ ಸರ್ಕಾರನ ಪ್ರಶ್ನೆ ಮಾಡುವಂತ ಒಂದು ಸಮಿತಿ. ಅದು ಇಡೀ ಸರ್ಕಾರದ ಮೇಲೆ ಕೇಸ್ ಹಾಕ್ಬೋದು. ಅದು ನಾನು ಅಲ್ಲಿ PSC ಚೇರ್ಮನ್ ಆಗಿದ್ದೆ. ಸರಿಯಾಗಿ ಹೋಗ್ಬಿಟ್ರೆ PSCಯಲ್ಲಿ ಏನ್ ಬೇಕಾದ್ರೂ ನಾವು ಸರ್ಕಾರದ ಮೇಲೆ ಕ್ರಮ ತೆಗೆದ್ವು. ಅಂತ ಕಮಿಟಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಇರೋ ಕಮಿಟಿಗಳೆಲ್ಲ ಮುಚ್ಚಾಕ್ಬಿಡಿ. ಏನಕ್ಕೆ ಕಮಿಟಿಗಳೆಲ್ಲ ಮುಚ್ಚಿಬಿಡಿ ಕಮಿಟಿಗಳು. ಯಾವ ಕಮಿಟಿನೂ ಬೇಡ, ಯಾರು ಹೋಗೋದೇ ಬೇಡ. MLAಗಳು ಅವರೇ ಮಾಡ್ಕೊಂಡ್ಲಿ, ಎಲ್ಲ ಅಧಿಕಾರಿಗಳೇ ರಾಜ್ಯಭಾರ ಮಾಡ್ಕೊಂಡ್ಲಿ. ಎಲ್ಲಿಗೆ ಹೋಗ್ತಾ ಇದ್ದೀರ ಅಧ್ಯಕ್ಷ? ತಾವು ಹೇಗೆ ಈಗ ಸಚಿವರಿಗೆ ಸರಿಯಾಗಿ ಹೇಳಿದ್ರಲ್ಲ ಹಾಗೆ ಅವ್ರಿಗೂ ಸರಿಯಾಗಿ ಇಲ್ಲಿಂದಾನೇ ಹೇಳಿ ಉತ್ತರ. ಅವ್ರಿಗೆ ಗೌರವ ಕೊಡ್ಲಿ. ಅವ್ರೇನ ವೈಯಕ್ತಿಕ ಇದ್ರೆ ಅವ್ರು ಮಾತಾಡ್ಕೊಂಡ್ಲಿ. ಈಗ ಅವ್ರೇನ ಕೆಟ್ಟದಾಗ ಏನಾನ ಹಣ ಕೇಳಿದ್ರ, ಅವರು ಏನಾನ ಬೆಂಬಲ ಕೇಳಿದ್ರ, ಅವ್ರು ಏನೂ ಇಲ್ಲ. ಅವ್ರ ಏರಿಯಾಗ ಆಗಿರೋ ಕೆಲಸದ ಬಗ್ಗೆ ಕೇಳ್ತಾ ಇದಾರೆ. ಅದರಲ್ಲಿ ಏನಿದೆ ತಪ್ಪು? ಅಷ್ಟು ಹಕ್ಕಿಲ್ಲ ಅಂದ್ರೆ ನಮಗೆ ಈ ಸದನಕ್ಕೆ ಯಾಕೆ ಬರಬೇಕು? ನಾವು ಕಮಿಟಿಗಳಿಗೆ ಯಾಕೆ ಹೋಗ್ಬೇಕು? ನಮ್ ತಗೊಂಡ ಕ್ರಮ ಈಗ ಮತ್ತೆ ಮಾಡೋದು ಅಡಿಷನಲ್ SP ಅವ್ರ ಮೇಲೂ ಕ್ರಮ ಆಗ್ಬೇಕು, ಅವ್ರ ಮೇಲೂ ಕ್ರಮ ಆಗ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಈಗ ಆಯ್ತು. ಈಗ HK ಪಾಟೀಲ್ 3-4 ಸಾರಿ PSC ಕಮಿಟಿ ಅಧ್ಯಕ್ಷರಾಗಿದ್ದಾರೆ. ಅವ್ರು ಹೇಳ್ಬೇಕು. ಯಾರು? ಬೆಳಗಾವಿ ಘಟನೆಯಲ್ಲಿ ಒಬ್ಬ ADGP ವಿನೋದ್ ಡ್ರೆಸ್ ಬಂದು ಲಾಠಿ ಚಾರ್ಜ್ ಮಾಡ್ತಾನೆ, ಗುಂಡಾಗಿರಿ ಮಾಡ್ತಾನೆ. ಪಂಚಮಶಾಲಿ ಇದ್ರೆ ನಮ್ಮ ಲಿಂಗಾಯತರ ಅಧಿಕಾರಿಗಳ ಮೇಲೆ ಕ್ರಮ ಇಲ್ಲ. ಮರುದಿವಸನೆ ಅಲ್ಲಿ ಒಬ್ಬ CPIಗೆ 10,000 ರೂಪಾಯಿ ಘೋಷಣೆ ಮಾಡ್ತಾನೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಅವಾರ್ಡ್ ಕೊಡ್ತಾರೆ. ಅದೇ ADGP. ಇಂಥ 4 ಅಧಿಕಾರಿಗಳಿಂದ ಈ ಸದನದಲ್ಲಿರುವಂತ ಇವತ್ತು ಆಡಳಿತ ಪಕ್ಷದವರಿಗೂ ಆಗ್ತಾ ಇದೆ, ನಮಗೂ ಆಗ್ತಾ ಇದೆ. ಇದು ಗಂಭೀರವಾಗಿ ಹೋಗ್ಬೇಕು. ಯಾಕಂದ್ರೆ ಇದು ಸದನದ ಮುಖ್ಯಸ್ಥರು. ನೀವು ಸ್ಪಷ್ಟವಾದ ನಿರ್ದೇಶನ ಸರ್ಕಾರ ಕೊಡಬೇಕು. ಆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟು ಕಳಿಸಿದ್ರೆ ದಿಲ್ಲಿಗೆ ಹೋಗಲಿ, ಜಮ್ಮು ಕಾಶ್ಮೀರದ ಸರ್ವಿಸ್ ಮಾಡ್ಲಿ, ಗೊತ್ತಾಗ್ತದೆ ಅವ್ರಿಗೆ. ಸುರಕ್ಷಿತ ಅದಾರೆ, ಲೂಟಿ ಹೊಡಿತಾರೆ, ಹೋಗ್ಲಿ ಕಾಶ್ಮೀರದಲ್ಲಿ ಹೋಗ್ಲಿ, ಗುರ್ತಾಗ್ತದೆ ಅವ್ರಿಗೆ. ಮಾನ್ಯ ಅಧ್ಯಕ್ಷರೇ, ಈ ನಮ್ಮ ಏನು 3 ಸ್ತಂಭಗಳದಾವು, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ, ಅದ್ರ ಬಗ್ಗೆ ಎಲ್ಲ ಸದಸ್ಯರ ಗಮನಕ್ಕೆ, ತಮ್ಮ ಗಮನಕ್ಕೂ ಕೂಡ ನಮ್ಮ ಶಾಸಕಾಂಗದ ನಮ್ಮ ಹಕ್ಕು ಏನೈತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹೇಳುವಂತ 1-2 ನಿಮಿಷ ಕೊಡ್ರಿ, ಅಷ್ಟು ಸಾಕು. 1964ರಲ್ಲಿ ಒಂದು ಫೇಮಸ್ ಕೇಸ್ ಇತ್ತು, ಕೇಶವ್ ಸಿಂಗ್ ವರ್ಸಸ್ ಉತ್ತರ ಪ್ರದೇಶ ಗೌರ್ಮೆಂಟ್. ಅದರಲ್ಲಿ ಏನಾಯ್ತು, ಕೇಶವ್ ಸಿಂಗ್ ಅನ್ನುವಂಥ ಅಧಿಕಾರಿ ಅವನು ಸದನದ ಹೊರಗೆ ಶಾಸಕರ ಜೊತೆ ಮಿಸ್ಬಿಹೇವ್ ಮಾಡ್ತಾನೆ. ಅದು ಹಕ್ಕುಚ್ಯುತಿಗೆ ಬರ್ತೈತೆ, ಹಕ್ಕುಚ್ಯುತಿ ಸಮಿತಿಗೆ ಅಧ್ಯಕ್ಷರ ಕೊಡ್ತಾರೆ. ಅದು ಹಕ್ಕುಚ್ಯುತಿ ಸಮಿತಿಗೆ. ಹಕ್ಕುಚ್ಯುತಿ ಸಮಿತಿ ಬಂದ್ರೆ ಆ ಹಕ್ಕುಚ್ಯುತಿ ಸಮಿತಿಯ ಅಧ್ಯಕ್ಷರು ಆ ಕೇಶವ್ ಸಿಂಗ್ಗೆ 1 ವಾರದ ಜೈಲನ್ನು ಘೋಷಿಸ್ತಾರೆ. ಅವೇನು ಮಾಡ್ತಾನೆ, ಹೊರಗೆ ಜಡ್ಜ್ ಕಡೆ ಹೋಗ್ತಾನೆ, ಡಿಸ್ಟಿಕ್ ಜಡ್ಜ್ ಕಡೆ ಹೋಗಿ ಅದ್ರ ಮೇಲೆ ಬೇಲ್ ತಗೊಳ್ತಾನೆ. ಅದು ಬೇಲ್ ತೆಗೆದುಕೊಂಡಂತ ವಿಷಯ ಮತ್ತೆ ಸದನದ ಮುಂದೆ ಬರ್ತೈತೆ. ಅವಾಗ ಅಧ್ಯಕ್ಷರು ಐತಲ್ಲ ಆದೇಶ ಮಾಡ್ತಾರೆ, ಅದು ಯಾರು ಬೇಲ್ ಕೊಟ್ಟಾನಲ್ಲ ಡಿಸ್ಟಿಕ್ ಜಡ್ಜು, ಅವನ ಜೈಲಿಗೆ ಹಾಕ್ರಿ ಅಂತ ಹೇಳಿ. ಅವಾಗ ಮತ್ತೆ ಆ ಡಿಸ್ಟಿಕ್ ಜಡ್ಜನ್ನು ಹಿಡಿಯಕ್ಕೆ ಹೋದ್ಕೂಳೆ ಆ ಡಿಸ್ಟಿಕ್ ಜಡ್ಜು ಹೈಕೋರ್ಟಿಗೆ ಹೋಗ್ತಾನೆ. ಹೈಕೋರ್ಟ್ 2 ಬೆಂಚ್ ಜಡ್ಜ್ ಮುಂದೆ ಹೋಗುತ್ತೆ ಅದು ವಿಷಯ. ಆ 2 ಬೆಂಚ್ ಜಡ್ಜು ಅವರು ಆ ಡಿಸ್ಟಿಕ್ ಜಡ್ಜಿಗೆ ಅರೆಸ್ಟ್ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿ ಆದೇಶ ಮಾಡ್ತಾರೆ. ಮತ್ತೆ ಸದನದಲ್ಲಿ ಮತ್ತೆ ಅಧ್ಯಕ್ಷರ ಮುಂದೆ ಬರ್ತೈತಿ. ಅಧ್ಯಕ್ಷರು ಹೇಳ್ತಾರ, 2 ಹೈಕೋರ್ಟ್ ಜಡ್ಜ್ಗಳನ್ನ ಜೈಲಾಗ ಹಾಕ್ರಿ ಅಂತ ಆರ್ಡರ್ ಮಾಡ್ತಾರೆ. ಅವಾಗ ಪೂರ್ತಿ ಹೈಕೋರ್ಟ್ ಜಡ್ಜ್ಗಳನ್ನ ಅರೆಸ್ಟ್ ಮಾಡ್ತಾರ ಅಂತೇಳಿ ಹೆದರಿ 28 ಬೆಂಚಿನ ಉತ್ತರ ಪ್ರದೇಶದ ಹೈಕೋರ್ಟ್ ಇರ್ತೈತೆ, 28 ಜಡ್ಜ್ಗಳು ಇರ್ತದೆ. ಆ 2 ಜಡ್ಜ್ಗಳನ್ನು ಬಿಟ್ಟು 26 ಜಡ್ಜ್ಗಳು ಕುತ್ಕೊಂಡು ಒಂದು ಬೆಂಚ್ ಅಲ್ಲಿ ಕೂಡ್ತೈತೆ. ಅವಾಗ ಶಾಸಕಾಂಗದ ಕಾರ್ಯ ಏನು, ಶಾಸಕಾಂಗದ ಹಕ್ಕುಗಳೇನು, ಕಾರ್ಯಾಂಗದ ಹಕ್ಕುಗಳೇನು, ಕಾರ್ಯಾಂಗದ ಕಾರ್ಯವ್ಯಾಪ್ತಿ ಏನು, ಶಾಸಕಾಂಗದ್ದೇನೈತಿ, ನ್ಯಾಯಾಂಗದ್ದೇನೈತಿ, ಅದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿ ಶಾಸಕಾಂಗನ ಎಲ್ಲದಕ್ಕಿಂತ ಹೆಚ್ಚು, ಶಾಸಕಾಂಗನ ಎಲ್ಲದೂ ಮೇಲೆ ಮಾಡಿದ್ದು,
ಅಧ್ಯಕ್ಷರು ಮಾಡಿದ್ದು ಸರಿ ಐತೆ ಅನ್ನೋ ರೀತಿ ಆ ರೀತಿ ಒಂದು ಆರ್ಡರ್ ಬರ್ತೈತಿ. ಹಾಗಾಗಿ ಇದು ನಮ್ಮ ಹಕ್ಕುಚ್ಯುತಿ ಸಮಿತಿ ಏನೈತಿ ಅದರದ್ದು ಕಾರ್ಯವ್ಯಾಪಿ ಏನೈತಿ ಅದನ್ನ ಪರ್ಪಸ್ಲಿ ಬರ್ದಿಲ್ಲ. ಯಾಕೆ ಬರ್ದಿಲ್ಲ ಅಂತಂದ್ರೆ ತಪ್ಪು ಮಾಡಿದಂಥ ಅಧಿಕಾರಿಗಳು ಅಥವಾ ಯಾರ ತಪ್ಪು ಮಾಡಿದ್ರು ಯಾರ ಕೂಡ ಶಾಸಕಾಂಗಕ್ಕೆ ಅಗೌರವ ಸಲ್ಲಿಸಿದ್ರೆ ಅವರಿಗೆ ಏನು ಬೇಕಾದ ಶಿಕ್ಷೆ ಕೊಡ್ಬೋದು. ಅದರಲ್ಲಿ ಹಕ್ಕುಚ್ಯುತಿ ಸಮಿತಿ ಆರ್ಡರ್ ಇಷ್ಟು ಪರ್ಫೆಕ್ಟ್ ಇದು ಹಿಂಗೆ ಮಾಡ್ಬೋದಲ್ಲ, ಅದನ್ನ ಯಾರಿಗಾದ್ರೂ ಹ್ಯಾಂಗ್ ಮಾಡ್ಬೇಕಂತ ಆರ್ಡರ್ ಮಾಡಿದ್ರೆ